ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗಣೇಶ್ ನಾಯಕ್ ಎಸ್ ದೇವರ ಕೃಪೆ ಫಾರ್ಮ್ ಹೌಸ್ ಮಾರವಳ್ಳಿ ಶಿಕಾರಿಪುರ. ಸ್ನೇಹಿತರೆ, ಈ ಒಂದು ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಈ ಒಂದು ಮಶ್ರೂಮ್ ಯಾವ ರೀತಿಯಾಗಿ ನಾವು ಇದನ್ನು ಬೆಳೆಸೋದಂತ ಕಲ್ಟಿವೇಷನ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಅಂದರೆ ಮಶ್ರೂಮ್ ಅಂದರೆ ಕನ್ನಡದಲ್ಲಿ ಅಣಬೆ ಅಂತ ಹೇಳ್ತೀವಲ್ಲ, ಇದೊಂದು ಆಯಿಸ್ಟರ್ ಮಶ್ರೂಮ್ ಅಂತ ಕರಿತೀವಿ. ಅದರಲ್ಲೇ ತುಂಬ ಟೈಪ್ಸ್ ಬರ್ತವೆ. ಅದರಲ್ಲಿ ಇದು ಪ್ಯೂರ್ ಆರ್ಗಾನಿಕ್ ಆಯಿಸ್ಟರ್ ಮಶ್ರೂಮ್. ಸೊ ಇದರ ಬಗ್ಗೆ ಹಾಗೆ ತಿಳ್ಕೊಂಡೆ ನಮ್ಮನೆ ಬೆಳೆದಂಥ ಮಶ್ರೂಮ್ ಆಗಿದೆ. ಬನ್ನಿ, ಆಯಿಸ್ಟರ್ ಮಶ್ರೂಮ್ ರೆಸಿಪಿನ ಇದು ಹೇಗೆ ರೆಡಿ ಮಾಡಿದ್ರಿ? ಏನಿಲ್ಲ, ಮಶ್ರೂಮ್ನ ಇದನ್ನ ನೆಲದಿಂದ ಆಗಲಿ ಎಲ್ಲಿ ತೆಗೆದಿರೋದಲ್ಲ. ನಾವು ಒಂದು ಮಶ್ರೂಮ್ ಟ್ರೈನಿಂಗ್ ಅಂತ ಹೇಳಿ ಹೋಗಿದ್ವಿ. ಎಲ್ಲಂದರೆ ರೂಟ್ಸಸ್ ಸಂಸ್ಥೆಯಿಂದ ಅರ್ಶಿನ ಗುಂಟಿಯಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ರೂಟ್ ಸೆಟ್ತು. ಅಲ್ಲಿ ಟ್ರೈನಿಂಗ್ ಹೋಗಿದ್ದಾಗ ಅಲ್ಲಿ ನಮಗೆ ಕಲ್ಟಿವೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ರು. ಇದು ನಮ್ಮದು ಈಗ ಏನು ನಾವು ಬಿಡಿಸ್ತಿದ್ದಾವಲ್ಲ, ಇದು ಆಯಿಸ್ಟರ್ ಮಶ್ರೂಮ್. ಇದು ತುಂಬ ರಿಚ್ ಪ್ರೋಟೀನ್. ಇದರಲ್ಲಿ ಫ್ಯಾಟಿನ ಅಂಶ 0.02 ಮಾತ್ರ ಇರುತ್ತೆ. ಇದನ್ನು ಯಾವ ರೀತಿ ನಾವು ಕಲ್ಟಿವೇಷನ್ ಮಾಡ್ತಿದ್ದೀವಿ ಅಂದರೆ, ಸ್ಟಾರ್ಟಿಂಗ್ ಅವರು ನಮಗೆ ಹೇಳಿಕೊಟ್ಟಿರೋ ಸ್ಟೆಪ್ಸ್ ಏನೇನೆಂದರೆ, ನಮ್ಮಲ್ಲಿರುವಂಥ ಭತ್ತದ ಹುಲ್ಲನ್ನ ಚೆನ್ನಾಗಿರೋ ಭತ್ತದ ಹುಲ್ಲನ್ನ ತಂದ್ವಿ. ಆ ಭತ್ತದ ಹುಲ್ಲನ್ನ ಕಟ್ ಮಾಡ್ಕೊಂಡ್ವಿ. ಎಷ್ಟು 2 ಇಂಚಷ್ಟು ಕಟ್ ಮಾಡ್ಕೊಂಡ್ವಿ. 1 ಇಂಚು 2 ಇಂಚಷ್ಟು ಕಟ್ ಮಾಡ್ಕೊಂಡು ಅಂದಾಜು ಮೇಲೆ ಅದನ್ನೆಲ್ಲ ಒಂದು ರಾತ್ರಿ ಫುಲ್ ಒಂದು ಇದರಲ್ಲಿ ಗೋಣಿ ಚೀಲದಲ್ಲಿ ಹಾಕಿ ನೆನೆ ಹಾಕಿದ್ದೀವಿ ನೀರಲ್ಲಿ. ಅದರ ಮಾರನೇ ದಿವಸ ಈ ಬೀಜಗಳನ್ನೆಲ್ಲ ನಾವೇನು ಈಗ ಇದು ಪ್ಯಾಡಿಸ್ಟ ಅಂತ ಹೋದನ ಒಣೆ ಹುಲ್ಲನ್ನ ಭತ್ತದ ಹುಲ್ಲನ್ನ ನೆನೆ ಹಾಕಿರೋದೆಲ್ಲ ತಗೊಂಡ್ಬಂದು ಮತ್ತೆ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಪ್ಯಾಸ್ಚರೈಸೇಷನ್ ಅಂತ ಹೇಳ್ತಾರೆ. ಅಂದರೆ ಒಂದು 50ರಿಂದ 50-60 ಡಿಗ್ರಿ ಟೆಂಪ್ರೇಚರ್ ಒಳಗಡೆ ಅದನ್ನು ಬಾಯ್ಲ್ಡ್ ಮಾಡೋದು. ಅದೇನಕ್ಕಂದ್ರೆ ಅದರಲ್ಲಿರೋ ಯಾವುದೇ ಮೈಕ್ರೋಬ್ಸ್ ಇದ್ರೂ ಕಿಲ್ ಆಗಲಿ ಅನ್ನೋದು ಒಂದು ಪ್ರೊಸೆಸ್ಸಿಂದ, ಡಿಆಕ್ಟಿವೇಟ್ ಮಾಡೋ ಪ್ರೊಸೆಸ್ಸಿಂದ ಅದನ್ನು ಈ ಹುಲ್ಲನ್ನ ಏನು ಮಾಡಿದ್ವಿ ನಾವು ಫುಲ್ಲು ಬಾಯ್ಲ್ ಮಾಡ್ಕೊಂಡು, ನೆಕ್ಸ್ಟು ಆ ಬಾಯ್ಲ್ ಆಗಿರೋ ಹುಲ್ಲೆಲ್ಲ ಬಾಯ್ಲೆಲ್ಲ ಆದಮೇಲೆ ಅದೇ ಹುಲ್ಲು ತಗೊಂಡು ಹೊರಗಡೆ ಒಂದು ಶೇಡ್ ನೆಟ್ ಒಳಗಡೆ ಏನು ಮಾಡಿದ್ವಿ, ಡ್ರೈ ಮಾಡ್ಕೊಂಡು ಹುಲ್ಲನ್ನ ಡ್ರೈ ಮಾಡ್ಕೊಂಡು ಒಂದು ಪಾಲಿಪ್ರೊಪಲಿನ್ ಬ್ಯಾಗ್, ಅಂದರೆ ಈ ಪ್ಲಾಸ್ಟಿಕ್ ಬ್ಯಾಗ್, ಪಾಲಿಪ್ರೊಪಲಿನ್ ಪ್ಲಾಸ್ಟಿಕ್ ಬ್ಯಾಗ್ ಇರುತ್ತೆ, ಆ ಬ್ಯಾಗ್ ತಗೊಂಡ್ವಿ. 5 kg ಬ್ಯಾಗಲ್ಲಿ ಒಂದು 2 kg ಅಷ್ಟು ಹುಲ್ಲನ್ನ, ಅಂದರೆ ನಾವೇನು ಕಟ್ ಮಾಡಿದ್ವಲ್ಲ, ಕಟ್ ಮಾಡಿ ನೆನೆ ಹಾಕಿ ಬಾಯ್ಲ್ ಮಾಡಿರೋಂಥ ಹುಲ್ಲನ್ನ ತಗೊಂಡು 3 ಸೆಂಟಿಮೀಟರ್ ಅಷ್ಟು ಕವರಲ್ಲಿ ತುಂಬಿ ಕಟ್ ಮಾಡಿರೋಂಥ ಹುಲ್ಲನ್ನ ಬಾಯ್ಲ್ ಮಾಡಿ ಹಾಕಿದ್ವಲ್ಲ, ಅದೇ ಹುಲ್ಲು ತಗೊಂಡು ಹೋಗಿ ಒಂದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿದ್ವಿ, ಅಂದರೆ PP ಬ್ಯಾಗಲ್ಲಿ ಹಾಕಿದ್ವಿ. ಸೊ ಆ ಬ್ಯಾಗಲ್ಲಿ ಯಾವ ರೀತಿ ಅಂದರೆ ಒಂದು 4 ಇಂಚಷ್ಟು ದಪ್ಪನಾಗಿ ಅದನ್ನು ಹುಲ್ಲು ಹಾಕಿ, ಆ ಹುಲ್ಲಿನ ಮೇಲೆ ಲೇಯರ್ ಟೈಪು ಆ ಹುಲ್ಲಿನ ಸುತ್ತಲೂ ಏನು ಮಾಡಿದ್ವಿ, ನಾವು ಬೀಜ ಹಾಕಿದ್ವಿ. ನಾವು ಬೀಜನ ಅಲ್ಲೇ ರೆಡಿ ಮಾಡಿಸಿದ್ವಿ. ಆ್ಯಕ್ಚುಲಿ ಬೀಜನ ರೆಡಿ ಮಾಡೋಕ್ಕೆ ತುಂಬ ಹೈಜಿನಿಕ್ ಮೇಂಟೈನ್ ಮಾಡೋಕ್ಕಾಗುತ್ತೆ. ಸೊ ನಾವು ಬೀಜನ ಅಂಗಡಿಯಲ್ಲಿ ಕೂಡ ತೊಗೋಬೋದು. ಈ ISR ಎಲ್ಲ ಸಿಗುತ್ತೆ ಹೆಸರುಘಟ್ಟದಲ್ಲಿ, ಅಲ್ಲಿಂದ ಬೀಜ ತೆಗೆದು ಅದೇ ಬೀಜನ ಹಾಕೋಬೋದು. ಸೊ ಅಲ್ಲಿ ಬೀಜ ಎಲ್ಲ ಹಾಕಿ ಸೈಡ್ ಹಾಕಿ ಅಂಥದ್ದು 3 ಸ್ಟೆಪ್ ಮಾಡಿದ್ವಿ. ಫಸ್ಟ್ ಹುಲ್ಲು ಹಾಕಿದ್ವಿ, ಅದ್ರ ಮೇಲೆ ಮತ್ತೆ ಬೀಜ ಹಾಕಿದ್ವಿ, ಮತ್ತು ಅದ್ರ ಮೇಲೆ ಹುಲ್ಲು ಹಾಕಿದ್ವಿ 4 ಇಂಚಷ್ಟು, ಮತ್ತು ಅದ್ರ ಮೇಲೆ ಬೀಜ ಹಾಕಿದ್ವಿ, ಮತ್ತು ಅದ್ರ ಮೇಲೆ ಹುಲ್ಲು ಹಾಕಿ ಪ್ಯಾಕ್ ಮಾಡಿಟ್ವಿ. 21 ದಿವಸಗಳ ಕಾಲ ಏನು ಮಾಡಿದ್ದೀವಿ ಅಂದರೆ, ಡಾರ್ಕ್ ರೂಮಲ್ಲಿ ನಾನು ಇಟ್ಟಿದ್ದೆ ನಮ್ಮ ಮನೇಲಿ. ಅಲ್ಲಿಂದ ರೂಟ್ ಸೈಡ್ ಟ್ರೈನಿಂಗಿಂದ ಅವರೆಲ್ಲ ನಮ್ಗೆ ಕೊಟ್ಟರು, ನೀವು 2 ಬ್ಯಾಗ್ ತಗೊಂಡೋಗಿ ನಿಮ್ಮ ಮನೇಲೆ ನೀವು ಸಾಕ್ರಿ ಅಂತ ಹೇಳಿದರು. ಅಲ್ಲೇ ಏನು ರೆಡಿ ಮಾಡಿದ್ವಿ ಅದೇ ಬ್ಯಾಗ್ನ ತಗೊಂಡು ಇಲ್ಲಿ ನಾನು ಇಟ್ಟಿದ್ದೆ. 21 ದಿವಸ ಡಾರ್ಕ್ ರೂಮಲ್ಲಿ ಇಟ್ವಿ, ಅಂದರೆ ಬೆಳಕಿರಬಾರ್ದು ರೂಮಲ್ಲಿ, ಕತ್ಲೆ ರೂಮಲ್ಲಿ ಇಟ್ಟಿದ್ವಿ. ಬೆಳಕಿದ್ರೆ ಬರಲ್ಲ. ಹೆಂಗಂದ್ರೆ ನಾವು ನೀವು ಕೇಳಿರ್ಬೋದು, ಊರಲ್ಲಿ ಹಳ್ಳಿ ಕಡೆ ಎಲ್ಲ ತುಂಬ ಮಳೆಗಾಲದಲ್ಲಿ ಚೆನ್ನಾಗಿ ಮಳೆ ಬೀಳ್ತಾರೆ, ಆ ಟೈಮಲ್ಲಿ ಮಾತ್ರ ಮಶ್ರೂಮ್ ಅಲ್ಲಲ್ಲಿ ಎಲ್ಲಿ ಕೆಲವೊಂದು ಜಾಗದಲ್ಲಿ ಮಾತ್ರ ಬಂದು ಎದ್ದಿರುತ್ತೆ. ಫುಲ್ ಮಳೆ ಬೀರೋ ಟೈಮಲ್ಲಿ. ಎಲ್ಲ ಟೈಮಲ್ಲಿ ನಮಗೆ ಮಶ್ರೂಮ್ ಸಿಗಲ್ಲ, ಅಂದರೆ ಅಣಬೆ ನಮಗೆ ಸಿಗಲ್ಲ ಎಲ್ಲ ಟೈಮು. ಬಿಸಿಲಿಲ್ದಾಗಿದ್ರೆ ಮಾತ್ರ ಅದು ಬೆಳೆಯುತ್ತೆ. ಅದು ಸೈಂಟಿಫಿಕ್ ವರ್ಡ್ ಬಂದು ಏನೋ ಇದೆ, ನಾನು ಸ್ವಲ್ಪ ಆಮೇಲೆ ಹೇಳ್ತೀನಿ. ಸೊ ಆ ರೀತಿ ಅದನ್ನ ಮಾಡಿ ಇಟ್ಟಿದ್ವಿ. 20 ವರ್ಷ ಆದಮೇಲೆ ಇದು ನಮಗೆ ಬಂದಿರೋದು ಒಂದು 28ನೇ ದಿವಸಕ್ಕೆ ನಮಗೆ ಈ ರೀತಿ ಮಶ್ರೂಮ್ ಸಿಕ್ಕಿದೆ. ಈಗಾಗಲೇ ನಿಮಗೆ ತೋರಿಸಿದ್ನಲ್ಲ, ಆ ರೀತಿ ಸಿಕ್ಕಿದೆ. ಅದೇ ಮಶ್ರೂಮ್ ತಗೊಂಡು ನಾವು, ಅಂದರೆ ಇದು ಯಾವ ಮಶ್ರೂಮ್ ಅಂದರೆ ಇದಕ್ಕೆ ಆಯಿಸ್ಟರ್ ಮಶ್ರೂಮ್ ಅಂತ ಹೇಳ್ತೇವೆ ಇದನ್ನ. ಈ ಮಶ್ರೂಮ್ ಏನಕ್ಕೆ ಯೂಸ್? ಇದು ನಮ್ಮ ಬಾಡಿಗೆ ಹ್ಯೂಮಿನಿಟಿನ ಸಿಕ್ಕಾಪಟ್ಟೆ ಗ್ರೋತ್ ಮಾಡುತ್ತೆ. ನಿಮಗೆ ಮೋದಿಯವ್ರದ್ದು ಕೂಡ ಇದನ್ನೇ ತಿನ್ನೋದು. ನೀವು ಕೇಳಿರ್ತೀರ, ಮೋದಿಯವ್ರ ಊಟ ಏನು ಅಂದರೆ ಅಣಬೆನೇ ಅವ್ರ ಊಟ. ಅದು ಅವ್ರು ತಗೊಳ್ಳೋದು ಇದಕ್ಕೂ ಕಾಸ್ಟ್ಲಿ, ತುಂಬ ಹೈಜಿನಿಕ್ ಆಗಿ ಬೆಳೆದಿರೋಂಥ ಮಶ್ರೂಮ್ ತಿಂತಾರೆ. ನಾವು ಅದು ಸ್ವಲ್ಪ ಅಲ್ಲಿ ಬೆಳೆದಿರ್ತೀವಿ. ಏನು 21 ದಿವಸ ಡಾಕ್ಯುಮೆಂಟ್ ಇದ್ವಲ್ಲ, ಅದಾಗಿ
ಅದ್ರ ನೆಕ್ಸ್ಟ್ ದಿವಸ ಏನು ಮಾಡಬೇಕು, ವೆಂಟಿಲೇಷನ್ ಫುಲ್ ವೆಂಟಿಲೇಷನ್ ಇರುವಂಥ ಮನೆ ರೂಮಲ್ಲಿ ಇಡಬೇಕಿದ್ದೇನಲ್ಲ, ಅಂದರೆ 21 ಡೇಸ್ ಆದಮೇಲೆ 21 ಡೇಸ್ ಆದಮೇಲೆ ಹಾಂ ಅಲ್ಲಿವರೆಗೂ ಹೊರಗೆ ಇಡೋಂಗಿಲ್ಲ, ಡಾರ್ಕಲ್ಲೇ ಇರಬೇಕು. 21 ಡೇಸ್ ಆದಮೇಲೆ ನಾವು ಏನೇನು ಮಾಡಬೇಕು, ಈ ಪಾಕೆಟ್ನ ಅಥವಾ ಏನು ಪ್ಯಾಕ್ ಮಾಡಿರ್ತೀವಲ್ಲ ಆ ಬ್ಯಾಗ್ಗಳನ್ನೆಲ್ಲ ಅಂದರೆ ಏರ್ ಮತ್ತು ಬೆಳಕು ಬಿಡುವಂಥ ರೂಮಲ್ಲಿ ಇಡಬೇಕು. ಅದಾಗಿ ಒಂದು 4-5 ದಿವಸಕ್ಕೋ ಒಂದು ವಾರಕ್ಕೋ ನಮಗೇನಾಗುತ್ತೆ, ಮಶ್ರೂಮ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡಬೇಕು, ಹ್ಯೂಮಿಡಿಟಿ ಮೇಂಟೈನ್ ಮಾಡಬೇಕು. ಹ್ಯೂಮಿಡಿಟಿ ಹೆಂಗೆ ಮೇಂಟೈನ್ ಮಾಡ್ತೀರಾ, ವಾಟರ್ ಸ್ಪ್ರೇ ಮಾಡೋದ್ರಿಂದ ಅದೆಲ್ಲ ನಾವು ಹ್ಯೂಮಿಡಿಟಿ ಎಲ್ಲ ಮೇಂಟೈನ್ ಮಾಡಬೇಕು. ಆ್ಯಕ್ಚುಲಿ 21 ದಿವಸ ಏನು ಮಾಡಿರ್ತೀವಲ್ಲ ಆ ಟೈಮಲ್ಲೂ ಕೂಡ ಹ್ಯೂಮಿಡಿಟಿ ಮತ್ತು ಟೆಂಪ್ರೇಚರ್ ಮೇಂಟೈನ್ ಮಾಡಲೇಬೇಕು. ಆಯಿಸ್ಟರ್ ಮಶ್ರೂಮ್ಗೆ 22 ಡಿಗ್ರಿ ಟೆಂಪ್ರೇಚರ್ ಇರಬೇಕು, 60ರಿಂದ 70% ಹ್ಯೂಮಿಡಿಟಿ ಇರಬೇಕು. ಅದಕ್ಕೋಸ್ಕರ ನಾವಿರ್ತೀವಿ ಏನು ಮಾಡಿರ್ತೀವಿ, ರೂಮಲ್ಲಿ ಒಂದು ಗೋಣಿ ಚೀಲ ಹಾಕಿ, ಯಾಕಂದ್ರೆ ಹೈಜಿನಿಕ್ ಅಷ್ಟೊಂದು ಸ್ಟ್ಯಾಂಡರ್ಡ್ ಮಾಡೋಕ್ಕೆ ಲ್ಯಾಬ್ರೇಟರೀಸ್ ನಮ್ಮ ಹತ್ರ ಇಲ್ಲ. ನಾವೇನು ಮಾಡ್ತೀವಿ, ಒಂದು ಗೋಣಿ ಚೀಲದಲ್ಲಿ ನೀರು ಹಾಕಿ ತೇವಾಂಶ ಮೇಂಟೈನ್ ಮಾಡಿ ಹ್ಯೂಮಿಡಿಟಿನ ಕಾಪಾಡ್ತೀವಿ. ಸೊ ಹಾಗಾಗಿ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ನಾವು ಹ್ಯೂಮಿಡಿಟಿ ಮತ್ತು ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕಾಗಲ್ಲ. ನಮಗೆ 100% ರಿಸಲ್ಟ್ ಸಿಗಲ್ಲ. ಒಂದು 25% ಅಥವಾ 50% ಸಿಗೋದು ಜಾಸ್ತಿ ಆಗ್ಬಿಡುತ್ತೆ ನಮಗೆ. ಈಗ ನಮಗೆ ಆಗಿರೋದು ಒಂದು 20% ಆಗಿ ನಮಗೆ ಸಿಕ್ಕಿಲ್ಲ. ಇದು ನಮಗೆ ಸಿಕ್ಕಿದ್ದು ಇವತ್ತು ಒಂದು 400 ಗ್ರಾಮಿನ ಇತ್ತಷ್ಟೇ. ಒಂದು ಮಶ್ರೂಮ್, ಒಂದೇ ಒಂದು ಗಡ್ಡೆ 400 ಗ್ರಾಮ್ ಅಷ್ಟು ಮಶ್ರೂಮ್ ಸಿಕ್ತು. ಇದು ಈ ಮಶ್ರೂಮ್ ಕತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಒಳ್ಳೆ ಅಡುಗೆ ಮಾಡ್ಕೊಂಡು ಇವತ್ತು ತಿನ್ನೋಣ, ಸರಿನಾ?